ಅರ್ಮುಜ್ ಜಲಸಂಧಿ ಮತ್ತೆ ಬಂದಾಗಿದೆ ಅನ್ನೋದು. ಇತ್ತೀಚಿನ ದಿನಗಳ ಕೇಳ್ತಾನೆ ಇರ್ಬೋದು, ಇದೇನು ಈ ಜಲಸಂಧಿ ಇದ್ದಕ್ಕಿದ್ದಂಗೆ ಓಪನ್ ಅಂತಾರೆ, ಕ್ಲೋಸ್ ಅಂತಾರೆ, ಮತ್ತೆ ಬಂದ್ ಅಂತಾರೆ. ಏನಾಗ್ತಿದೆ ಅಂದರೆ ಈ ಒಂದು ಕಣ್ಣ ಮುಚ್ಚಾಲೆ ಆಟದ ರೀತಿ ನಡೀತಾನೆ ಇದೆ. ಈ ಒಂದು ಅರ್ಮುಜ್ ಜಲಸಂಧಿ ಏನಿತ್ತು, ಇನ್ನು ನಾವು ಸಂಪೂರ್ಣವಾಗಿ ಓಪನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇರಾನ್ ಏನು ಹೇಳಿತ್ತು, ಅದಾದ ನಂತರ ಇದ್ದಕ್ಕಿದ್ದಂಗೆ ಮತ್ತೆ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದಕ್ಕೆ ಕಾರಣವಾಗಿರೋದು ಟ್ರಂಪ್. ಯಾಕೆಂದರೆ ಟ್ರಂಪ್ ಕೊಡ್ತಿರೋಂಥ ಹೇಳಿಕೆಗಳೇನಿದೆ ಅದು ಇರಾನ್ನ ಒಂದು ಆಡಳಿತ ಏನಿದೆ ಅವ್ರನ್ನ ಒಂದು ರೀತಿ ರೊಚ್ಚಿಗೆಬ್ಸಿದೆ. ಇರಾನ್ನ ಈ ಸರ್ವಾಧಿಕಾರಿ ಮೊಜ್ತಬಾ ಖಮೇನಿ ಇರ್ಬೋದು, ಮತ್ತು ಇರಾನ್ನ ಏನೊಂದು ಸ್ಪೀಕರ್ ಇದ್ದಾರೆ ಗಾಲಿಬಾಫ್ ಇರ್ಬೋದು, ಅವರೆಲ್ಲರೂ ಕೂಡ ಟ್ರಂಪ್ ಅವರ ಈ ನಿಲುವುಗಳಿಗೆ ತೀರನೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂದರೆ, ಒಂದು ಕದನ ವಿರಾಮ ಪ್ರಸ್ತಾಪದ ಸಂದರ್ಭದಲ್ಲೂ ಆಯಿತು, ಆನಂತರ ಅರ್ಮುಜ್ನ ಓಪನ್ ಮಾಡೋ ವಿಚಾರದಲ್ಲೂ ಆಯಿತು, ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಿದ್ದಾರಲ್ಲ ಸ್ಟೇಟ್ಮೆಂಟ್ಗಳು, ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಮೂಲಕ ಅವ್ರು ಆಡ್ತಿದ್ದಾರಲ್ಲ ಆಟಗಳು, ಅದು ಇರಾನ್ಗೆ ಇಷ್ಟ ಆಗ್ತಿಲ್ಲ. ಯಾಕೆಂದರೆ ಇರಾನ್ ಹೇಳಿತ್ತು, ನಾವು ಅರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡ್ತೀವಿ, ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಅಭಾವ ಎದುರಾಗಬಾರ್ದು ಅನ್ನೋ ಕಾರಣಕ್ಕೆ ಅಂತೇಳಿ. ಆದರೆ ಅಮೆರಿಕ ಹೇಳಿದ್ದು, ನಮಗೆ ಹೆದರ್ಕೊಂಡು ನಮ್ಮ ಷರತ್ತುಗಳಿಗೆ ಬೆಂಡಾಗಿ ಇರಾನ್ ಈ ರೀತಿ ಮಾಡ್ತಾ ಇದೆ. ಬರೀ ಅರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋದಷ್ಟೇ ಅಲ್ಲ, ಇರಾನ್ ತನ್ನಲ್ಲಿರುವಂಥ ಯುರೇನಿಯಮ್ನು ಕೊಟ್ಬಿಡಬೇಕು. ಆ ರೀತಿ ಏನೇನೇನೋ ಪೋಸ್ಟ್ಗಳನ್ನ ಹಾಕೋದು, ಮತ್ತು ಇರಾನ್ ಜೊತೆ ಮಾತುಕತೆ ಏನು ನಡೆದಿರಲ್ವೋ, ಅಂದರೆ ಮಾತುಕತೆನೇ ನಡೆದಿಲ್ಲ, ಈ ವಿಚಾರದ ಬಗ್ಗೆ ಚರ್ಚೆನೇ ಆಗಿಲ್ಲ, ಅಂಥದ್ರ ಬಗ್ಗೆನೂ ಕೂಡ ಟ್ರಂಪ್ ಈ ರೀತಿಯಾದಂಥ ಪೋಸ್ಟ್ ಹಾಕ್ಕೊಂಡು ನಮ್ಮನ್ನು ಒಂದು ರೀತಿ ಒತ್ತಡಕ್ಕೆ ಸಿಲುಕಿಸುವಂಥ ಮತ್ತು ಗೊಂದಲಕ್ಕೆ ಸಿಲುಕಿಸುವಂಥ ಕೆಲಸನ ಮಾಡ್ತಿದ್ದಾರೆ ಅನ್ನೋದು ಇರಾನ್ನ ಪ್ರಮುಖ ಆರೋಪ. ಅದೇ ಕಾರಣದಿಂದಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಟ ಏನಿದೆಯಲ್ಲ, ಇದರಿಂದ ಸಿಟ್ಟಿಗೆದ್ದು ಇರಾನ್ ಇವಾಗ ಅರ್ಮುಜ್ ಜಲಸಂಧಿಯನ್ನು ಮತ್ತೆ ಬಂದ್ ಮಾಡಿದೆ. ಮತ್ತು ಇದು ಕೇವಲ ಕೆಲವು ದೇಶಗಳಿಗೆ ಮಾತ್ರ ಅಲ್ಲ, ಎಲ್ಲ ದೇಶಗಳಿಗೂ. ಈ ಹಿಂದೆ ಒಟ್ಟು 5 ದೇಶಗಳಿಗೆ ಅರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲಾಗಿತ್ತು. ಅದರಲ್ಲಿ ಭಾರತ, ಚೀನಾ, ಇರಾಕ್, ಪಾಕಿಸ್ತಾನ ಮತ್ತು ರಷ್ಯಾ ದೇಶಗಳಿಗೆ ಈ ಒಂದು ಅರ್ಮುಜ್ ಜಲಸಂಧಿಯನ್ನು ಇರಾನ್ ಓಪನ್ ಮಾಡಿತ್ತು. ಆದರೆ ಇದೀಗ ಎಲ್ಲ ದೇಶಗಳಿಗೂ ಕೂಡ ಅರ್ಮುಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಜೊತೆಗೆ ಈ ಅರ್ಮುಜ್ ಜಲಸಂಧಿಯನ್ನು ಮುಚ್ಚೋದಕ್ಕೆ ಕಾರಣ ಅಮೆರಿಕ ಜೊತೆಗಿನ ಏನೊಂದು ದುರ್ವ್ಯವಹಾರ ಕಾರಣ ಅಂತ ಹೇಳ್ಬಿಟ್ಟು ಇರಾನ್ ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನು ನೀಡ್ತಾ ಇದೆ. ಅರ್ಮುಜ್ ಜಲಸಂಧಿಯನ್ನು ಮುಚ್ಚಿರೋದಷ್ಟೇ ಅಲ್ಲ, ಏನೊಂದು ಈ ಅರ್ಮುಜ್ ಜಲಸಂಧಿ ಮಾರ್ಗವಾಗಿ ಸಾಕ್ತಿತ್ತು ಹಡಗುಗಳು, ಅದ್ರ ಮೇಲೆ ಗುಂಡಿನ ದಾಳಿ ಕೂಡ ನಡೆದಿದೆ. ಏನೊಂದು ಇರಾನ್ ನೌಕಾಪಡೆಯ ಬಳಿ ಏನು ಸ್ಪೀಡ್ ಬೋಟ್ಗಳಿದ್ದಾವೆ, ಅದ್ರ ಮೂಲಕ ಬಂದಂಥ ಒಂದು ಶಸ್ತ್ರಸಜ್ಜಿತವಂಥ ಯೋಧರು ಈ ಒಂದು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಭಾರತ ಮತ್ತು ಬ್ರಿಟನ್ ದೇಶದ ಹಡಗುಗಳ ಮೇಲೆ. ಈ ಒಂದು ಗುಂಡಿನ ದಾಳಿ ಏನಿದೆ, ಈ ಸಂದರ್ಭದಲ್ಲಿ ಭಾರತದ ಹಡಗುಗಳಾಗಲಿ ಅಥವಾ ಭಾರತದ ಏನು ನಾವಿಕರಾಗಲಿ ಅವ್ರಿಗೆ ಯಾರಿಗೂ ಯಾವುದೇ ಸಮಸ್ಯೆ ಎದುರಾಗಿಲ್ಲ. ಆದರೆ ಈ ಒಂದು ಗುಂಡಿನ ದಾಳಿ ಏನು ನಡೆದಿದೆ, ಈ ಗುಂಡಿನ ದಾಳಿ ನಡೆದ ನಂತರ ಭಾರತದ ಏನು 15ಕ್ಕೂ ಹೆಚ್ಚು ಹಡಗುಗಳು ಏನು ಅರ್ಮುಜ್ ಜಲಸಂಧಿಯನ್ನು ದಾಟಬೇಕಾಗಿತ್ತು, ಅವು ಅರ್ಮುಜ್ ಜಲಸಂಧಿಯನ್ನು ದಾಟದೆ ಅವುಗಳ ಹಡಗುಗಳ ಸಂಚಾರ ಸ್ಥಗಿತ ಆಗಿದೆ. ಮತ್ತು ಯಾವಾಗ ಇರಾನ್ ಈ ರೀತಿ ಒಂದು ಮಾಡಲಿ, ಆವಾಗ ಇರಾನ್ನ ಈ ಒಂದು ನಡೆ ಇದೆಯಲ್ಲ, ಇದಕ್ಕೆ ಭಾರತ ಆಕ್ಷೇಪ ವ್ಯಕ್ತಪಡಿಸಿದೆ. ಇರಾನ್ನ ಪ್ರತಿನಿಧಿಗಳನ್ನ ಕರೆಸಿ ಭಾರತ ಮಾತುಕತೆ ಮಾಡಿದೆ, ನೀವು ಈ ರೀತಿ ನಮ್ಮ ಹಡಗುಗಳ ಮೇಲೆ ದಾಳಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಭಾರತ ಒಂದು ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಅಂದರೆ ಭಾರತ ಒಂದು ವಿದೇಶಾಂಗ ನೀತಿಯ ಮೂಲಕ ಇದುವರೆಗೂ ಇರಾನ್ ಜೊತೆಗೆ ಒಂದು ರೀತಿ ಸುಗಮವಾದ ವ್ಯವಹಾರ ನಡೆಸ್ಕೊತಾನೆ ಬಂದಿದೆ. ಯುದ್ಧ ಜಾರಿಯಲ್ಲಿದ್ದರೂ ಕೂಡ, ಯುದ್ಧ ಆರಂಭಕ್ಕೆ ಮುನ್ನ ಕೂಡ, ಮತ್ತು ಕದನ ವಿರಾಮ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ಯಾವುದೇ ರೀತಿಯಾದಂಥ ಇಂಧನ ಕೊರತೆ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಭಾರತದ ವಿದೇಶಾಂಗ ಇಲಾಖೆ ಏನಿದೆ ಅದು ನಿರಂತರವಾಗಿ ಇರಾನ್ನ ಆಡಳಿತಾಧಿಕಾರಿಗಳ ಜೊತೆ, ಇರಾನ್ನ ಪ್ರತಿನಿಧಿಗಳ ಜೊತೆ ಮಾತುಕತೆಯನ್ನು ನಡೆಸ್ಕೊಂಡು ಭಾರತ ತನ್ನ ಇಂಧನ ಭದ್ರತೆಯನ್ನು ಕಾಪಾಡ್ಕೊಂಡು ಬಂದಿದೆ. ಈಗ ಕೂಡ ಭಾರತ ಇದೇ ಕೆಲಸವನ್ನು ಮಾಡಿದೆ. ನಮ್ಮ ಭಾರತದ ಯಾವುದೇ ನಾವಿಕರಿಗಾಗಲಿ ಯಾರಿಗೂ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಆದರೂ ಕೂಡ ಈ ರೀತಿಯಾದಂಥ ಗುಂಡಿನ ದಾಳಿಗಳು ನಡೆದಂಥ ಸಂದರ್ಭದಲ್ಲಿ ಹಡಗುಗಳ ಸಂಚಾರ ಸ್ಥಗಿತ ಆಗುತ್ತೆ. ಆ ಕಾರಣದಿಂದಾಗಿ ನಮ್ಮ ಹಡಗುಗಳಿಗೆ ರಕ್ಷಣೆ ಒದಗಿಸಿ ಅಂತ ಹೇಳ್ಬಿಟ್ಟು ಭಾರತ ಕೇಳ್ಕೊಂಡಿದೆ. ಮತ್ತು ಇರಾನ್ ಏನೊಂದು ಈ ನಡೆ ಅನುಸರಿಸಿದೆ, ಬ್ರಿಟನ್ ಮತ್ತು ಭಾರತದ ಹಡಗುಗಳ ಮೇಲೆ ಗುಂಡಿನ ದಾಳಿ ನಡೆಸಿರೋದು, ಅದಕ್ಕೆ ಅಮೆರಿಕ ಎಷ್ಟು ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸಿದೆ ಅಂದರೆ, ನೀವು ಅರ್ಮುಜ್ ಜಲಸಂಧಿಯನ್ನು ಮುಚ್ಚಿದ್ದೀರಾ, ಅಷ್ಟೇ ಅಲ್ಲ ಈ ರೀತಿ ಸರಕು ಸಾಗಣೆ ಹಡಗುಗಳ ಮೇಲೆ ದಾಳಿ ನಡೆಸಿದ್ದೀರಾ, ಹೀಗಾಗಿ ನಿಮ್ಮ ಮೇಲೆ ನಾವು ಮತ್ತೆ ಬಾಂಬ್ ಹಾಕ್ತೇವೆ ಅಂತ ಹೇಳ್ಬಿಟ್ಟು ಅಮೆರಿಕ ಸ್ಪಷ್ಟವಾದಂಥ ಒಂದು ವಾರ್ನಿಂಗನ್ನು ಕೊಟ್ಟಿದೆ. ಒಟ್ಟಿನಲ್ಲಿ ಜೊತೆಗೆ ಇನ್ನೊಂದೇನು ಹೇಳಿರೋದು ಅಮೆರಿಕ ಅಂದರೆ, ಅಣು ಒಪ್ಪಂದ ಏನು ನೀವು ಮಾಡ್ಕೊಬೇಕಾಗಿತ್ತು, ಇದುವರೆಗೂ ಏನು ಮೊಂಡಾಟ ಮಾಡ್ತಿದ್ದೀರಾ ಅಣು ಒಪ್ಪಂದ ಮಾಡ್ಕೊಳ್ಳೋದಕ್ಕೆ, ಆ ಅಣು ಒಪ್ಪಂದ ಸೇರಿದಂತೆ ಎಲ್ಲ ರೀತಿಯ ಷರತ್ತುಗಳನ್ನು ನೀವು ಈಗ ಒಪ್ಪಲೇಬೇಕು. ಅರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು, ಅದು ಮೊದಲನೇದು. ಆನಂತರ ಅಣು ಒಪ್ಪಂದ ಮಾಡ್ಕೊಬೇಕು, ಜೊತೆಗೆ ನೀವು ಉಗ್ರರಿಗೆ ನೀಡ್ತಿರೋಂಥ ಬೆಂಬಲವನ್ನು ನಿಲ್ಲಿಸಬೇಕು. ಈ ರೀತಿಯಾದಂಥ ಹಲವು ಷರತ್ತುಗಳನ್ನು ಏನು ಅಮೆರಿಕ ವಿಧಿಸಿದೆ, ಆ ಎಲ್ಲ ಷರತ್ತುಗಳಿಗೆ ಬೇಷರತ್ತಾಗಿ ನೀವು ಒಪ್ಪಬೇಕು.
ಇಲ್ಲ ಅಂದರೆ ನಾವು ನಿಮ್ಮ ಮೇಲೆ ಮತ್ತೆ ದಾಳಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಷ್ಟಾದರೂ ಕೂಡ ಈ ಹರ್ಮುಜ್ ಜಲಸಂಧಿ ಏನಿದೆ ಅದು ಓಪನ್ ಆಗುತ್ತೆ, ಬಂದ್ ಆಗುತ್ತೆ. ಈ ಪ್ರಕ್ರಿಯೆ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಸದ್ಯದ ಮಟ್ಟಿಗೆ ಭಾರತ ಒಂದು ರೀತಿಯಾದಂಥ ಇನ್ನೊಂದು ಬಾರಿ ಇಕ್ಕಟ್ಟಿಗೆ ಸಿಲುಕುವಂಥ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದೆ.